ಪಂಚಮಿ ಹಬ್ಬ ಅಂದರೆ ಈ ಕೊಬ್ಬರಿ ಬಟ್ಲ ಇಲ್ಲದೆ ಹೆಂಗೆ ಸಂಪೂರ್ಣ ಆಗುತ್ತೆ ಹೇಳ್ರಿ. ಹೌದು, ಮಕ್ಕಳಿಗೆ ಉಂಡೆ ಎಷ್ಟು ಇಷ್ಟ ಆಗುತ್ತೋ ಹಾಗೆ ಈ ಕೊಬ್ಬರಿ ಬಟ್ಲನೂ ಬೇಕೇ ಬೇಕು. ಹೌದು, ಯಾರ್ಯಾರೆಲ್ಲ ಮನೆಯಲ್ಲಿ ಪಂಚಮಿಯಲ್ಲಿ ಕೊಬ್ಬರಿ ಬಟ್ಲ ಮಾಡ್ಕೊತೀರಾ ಕಮೆಂಟ್ ಮಾಡಿ. ಹಾಗೂ ಅದಕ್ಕೆ ಏನಂತ ಹೇಳ್ತೀರಾ ಅಂತಲೂ ಕಮೆಂಟ್ ಮಾಡಿ. ಹಾಗೆ ಇದು ತಿರುಗುತ್ತಲ್ಲ, ಇದಕ್ಕೆ ಏನು ನಿದ್ದೆ ಕಟ್ಟಿ ಆಡೋದು ಅಂತೀರೋ ಅಥವಾ ಗಿಮ್ಮಿ ಆಡುತ್ತೆ ಅಂತೀರೋ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಕೊಬ್ಬರಿ ಬಟ್ಲ ಮಾಡೋದು ಹೇಗೆ ಅನ್ನೋದನ್ನು ಸಹ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮಾಡೋಕ್ಕೆ ಬರಲಿಲ್ಲದವರು ನಿಮ್ಮನೆ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಬರೀ ಮೊಬೈಲ್ ಅನ್ನೋ ಬದಲು ಈ ಥರನೂ ಮಕ್ಕಳ ಆಟಾಡೋಕ್ಕೆ ಖುಷಿ ಆಗುತ್ತೆ. ಈ ಹಬ್ಬದ ಮಹತ್ವ ಮರಿಬಾರ್ದಲ್ವಾ, ಹಾಗಾಗಿ ಈ ಥರ ಎಲ್ಲ ಮಾಡಿಕೊಡೋದ್ರಿಂದ ಅವ್ರಿಗೂ ತುಂಬ ಖುಷಿಯಾಗಿ ಆಟಾಡ್ತಾರೆ.